ಕರ್ನಾಟಕ ಸಂಸದರ ಬಗ್ಗೆ ಮೋದಿ ಅಸಮಾಧಾನ. ದೇಶ ಗೆದ್ರೂ ಕರ್ನಾಟಕ ಕಬ್ಬಿಣದ ಕಡಲೆಯಾಗಿದ್ದು ಹೇಗೆ? ಆ 45 ನಿಮಿಷ ಸಂಸದರಿಗೆ ಮೋದಿ ಹೇಳಿದ್ದೇನೋ? ಕರ್ನಾಟಕ ಸಂಸದರ ಬಗ್ಗೆ ಪ್ರಧಾನಿ ಮೋದಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅದರಲ್ಲೂ ಕಮಲದಳ ಪಕ್ಷಗಳ ಸಂಸದರು ಏನ್ ಮಾಡ್ತಿದ್ದಾರೆ? ಕರ್ನಾಟಕದಲ್ಲಿ ಸಿದ್ದು ಸರ್ಕಾರವನ್ನ ಕಟ್ಟಿಹಾಕಲು ಯಾಕೆ ಸಾಧ್ಯವಾಗ್ತಿಲ್ಲ ಅಂತೇಳಿ ಬೇಸರ ಹೊರಹಾಕಿದ್ದಾರೆ. ಹಾಗಾದ್ರೆ ಇಡೀ ದೇಶದಲ್ಲಿ ವಿವಿಧ ರಾಜ್ಯಗಳು ಬಿಜೆಪಿ ಪಾಲಾಗುತ್ತಿದ್ರು ಕರ್ನಾಟಕ ಬಿಜೆಪಿಗೆ ಕಬ್ಬಿಣ ಕಡಲೆಯಾಗಿದ್ದು ಹೇಗೆ? ಆ 45 ನಿಮಿಷ ಕರ್ನಾಟಕದ ಕಮಲದಳ ಸಂಸದರಿಗೆ ಮೋದಿ ಹೇಳಿದ್ದೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ಇಡೀ ದೇಶದಲ್ಲಿ ಡಿಫರೆಂಟ್ ರಾಜ್ಯ, ಬುದ್ಧಿವಂತರು ಪ್ರಜ್ಞಾವಂತ ನಾಗರಿಕರಿರೋ ರಾಜ್ಯ. ಹೀಗಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅವರೇ ಕರ್ನಾಟಕಕ್ಕೆ ಓಡೋಡಿ ಬಂದು ರೋಡ್ ಶೋಗಳನ್ನ ಮಾಡಿ ಬೃಹತ್ ಸಮಾವೇಶಗಳಲ್ಲಿ ಕೈ ಬೀಸಿದ್ರು ಜನ ಕೇರ್ ಮಾಡಲಿಲ್ಲ. ಮೋದಿ ರೋಡ್ ಶೋ ಮಾಡಿ ಕೈ ಬೀಸಿದ್ರೆ ಜನ ವೋಟ್ ಹಾಕ್ಬಿಡ್ತಾರೆ ಅಂತ ಭಾವಿಸಿದ್ರು ಏನೋ. ಆದ್ರೆ ಅದಾಗಲೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಬೆಂದು ಹೋಗಿದ್ದ ಬಿಜೆಪಿಯನ್ನ ಜನ ತಿರಸ್ಕರಿಸಿ ಕೈ ಹಿಡಿದಿದ್ರು. ಹೀಗಾಗಿ ಬಿಜೆಪಿ ಕೇವಲ 66 ಸ್ಥಾನಗಳಿಗೆ ಕುಸಿದು ಹೋಯಿತು. ಆನಂತರ ನಡೆದ ವಿವಿಧ ಬೈ ಎಲೆಕ್ಷನ್ಗಳಲ್ಲಿ ಸೋತು ಸುಣ್ಣವಾಗಿ ಮತ್ತೆರಡು ಸ್ಥಾನಗಳನ್ನು ಕಳ್ಕೊತ್ತು. ಅಷ್ಟೇ ಅಲ್ಲ, ಯತ್ನಾಳ್ ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಅವರುಗಳನ್ನ ಪಕ್ಷದಿಂದ ಉಚ್ಚಾಟಿಸಿ ರಾಜ್ಯದಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ 60ರ ಗಡಿಗೆ ಬಂದು ನಿಲ್ಲುವಂತೆ ಮಾಡಿದೆ. ಇದೆಲ್ಲದರ ಮಧ್ಯೆ ಈಗ 60+ ಬಿಜೆಪಿ ಶಾಸಕರನ್ನ ಮುನ್ನಡೆಸುತ್ತಿರೋದಾದ್ರೂ ಯಾರು? ಮೊದಲ ಸಲ ಗೆದ್ದು ಎಂಎಲ್ಎ ಆಗಿರೋ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ. ಇವರಿಗೆ ರಾಜಕೀಯ ಅನುಭವ ಕಡಿಮೆ. ಹೀಗಾಗಿ ಪಕ್ಷವನ್ನ ಸ್ಟ್ರೆಂಥನ್ ಮಾಡೋದಕ್ಕಿಂತ ಹೆಚ್ಚಾಗಿ ತಾವು ಸ್ಟ್ರೆಂಥನ್ ಆಗೋಕೆ ಯತ್ನಿಸುತ್ತಿದ್ದಾರೆ. ಅದಕ್ಕಾಗಿ ಪಕ್ಷದ ಹಿರಿಯ ಮತ್ತು ಡಾಮಿನೆಂಟ್ ಲೀಡರ್ಗಳನ್ನು ತುಳಿದು ಬೆಳೆಯೋಕೆ ಯತ್ನಿಸುತ್ತಿದ್ದಾರೆ ಅಂತೇಳಿ ಖುದ್ದು ಬಿಜೆಪಿ ನಾಯಕರೇ ಆರೋಪ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಬಿಜೆಪಿಯ ರೆಬೆಲ್ಸ್ ಬಣ ದಿಲ್ಲಿಯಲ್ಲಿ ಕೆಲ ದಿನಗಳ ಹಿಂದೆ ಠಿಕಾಣಿ ಹೂಡಿದ್ದು. ಇನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಲು ವಿಫಲವಾಗಿದ್ದಾರೆ. ವಿರೋಧ ಪಕ್ಷದ ನಾಯಕ ಅನ್ನೋ ಕಾರಣಕ್ಕೆ ಸರ್ಕಾರವನ್ನ ವಿರೋಧ ಮಾಡ್ತಾ ತೂಕದ ಮಾತುಗಳನ್ನಾಡ್ತಿಲ್ಲ. ಜೊತೆಗೆ ಪಕ್ಷದ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವಲ್ಲಿ ವಿಫಲವಾಗಿದ್ದಾರೆ ಅನ್ನೋ ಮಾತುಗಳು ಇವೆ. ಹೀಗಾಗಿನೇ ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷದ ಸ್ಥಾನದಿಂದ ಕೆಳಗಿಳಿಸಿ ಅನ್ನೋ ಮಾತುಗಳು ಬಿಜೆಪಿಯಲ್ಲೇ ಕೇಳಿ ಬರ್ತಾ ಇರೋದು. ಇಂಥ ನಾಯಕರಿಂದ ರಾಜ್ಯ ಬಿಜೆಪಿ 2028ರಲ್ಲಾದ್ರೂ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಆತಂಕ ದಿಲ್ಲಿ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಇಂಥ ಟೈಮಲ್ಲಿ ಪ್ರಧಾನಿ ಮೋದಿ ಕರ್ನಾಟಕದ ಸಂಸದರ ಜೊತೆ ಸುಮಾರು 45 ನಿಮಿಷಗಳ ಕಾಲ ಸಭೆ ನಡೆಸಿರೋದು ಇದೀಗ ತೀವ್ರ ಕುತೂಹಲ ಕೆರಳಿಸುತ್ತಿದೆ. ಜನರೊಂದಿಗೆ ಸಂಪರ್ಕ ಸಾಧಿಸಿ, ಸೋಷಿಯಲ್ ಮೀಡಿಯಾ ಬಳಸಿ. ಸಂಸದರಿಗೆ ಪ್ರಧಾನಿ ಮೋದಿ ಕರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳವಾರ ಸಂಸತ್ ಭವನದ ಸಭಾಂಗಣದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರಿಗೆ ಸುಮಾರು 45 ನಿಮಿಷಗಳ ಕಾಲ ವಿಶೇಷ ಸಭೆ ನಡೆಸಿದ್ರು. ಈ ವೇಳೆ ಪಕ್ಷದ ಸಂಘಟನೆ, ಸಾರ್ವಜನಿಕ ಸಂಪರ್ಕ, ಸಾಮಾಜಿಕ ಮಾಧ್ಯಮದ ಬಳಕೆ ಮತ್ತು ಕ್ಷೇತ್ರದ ಕಾರ್ಯಶೀಲತೆ ಕುರಿತು ಸ್ಪಷ್ಟ ಮಾರ್ಗದರ್ಶನ ಕೊಟ್ಟರು. ಕರ್ನಾಟಕದ ಸದ್ಯದ ರಾಜಕೀಯ ಪರಿಸ್ಥಿತಿ, ಸರ್ಕಾರದ ವೈಫಲ್ಯಗಳು ಮತ್ತು ವಿರೋಧ ಪಕ್ಷದ ಪಾತ್ರಗಳ ಕುರಿತು ಮಾತನಾಡಿದ್ರು. ಸಭೆಯ ಆರಂಭದಲ್ಲೇ ಮೋದಿ ಪ್ರಧಾನಮಂತ್ರಿ ಮ್ಯೂಸಿಯಂ ನೋಡಿದ್ದೀರಾ, ನಿಮ್ಮ ಕುಟುಂಬಕ್ಕೂ ತೋರಿಸಿದ್ದೀರಾ ಅಂತ ಕೇಳಿದ್ರು. ಆ ಮೂಲಕ ಸಂಸದರು ರಾಷ್ಟ್ರದ ಇತಿಹಾಸವನ್ನ ತಿಳಿದುಕೊಳ್ಳುವ ಅಗತ್ಯವಿದೆ ಅನ್ನೋ ಸಂದೇಶವನ್ನ ನೀಡಿದ್ರು. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಂಸದರು ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ತಿಳಿದುಕೊಂಡ್ರು. ಇದೇ ವೇಳೆ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿ ಹೇಳಿದ್ರು. ಇವತ್ತು ಜನ ಯೂಟ್ಯೂಬ್, ಟ್ವಿಟರ್ ಮತ್ತು ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲರನ್ನು ನೋಡ್ತಾರೆ. ನೀವು ಏನ್ ಕೆಲಸ ಮಾಡಿದ್ರಿ, ಏನ್ ಮಾಡಿಲ್ಲ ಅನ್ನೋದನ್ನ ಗಮನಿಸ್ತಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣ ನೀವು ರಿಯಾಕ್ಟ್ ಮಾಡಲೇಬೇಕು. ಜನರಿಗೆ ನೀವು ನಾಟಕ ಮಾಡುತ್ತಿದ್ದೀರಿ ಅನಿಸಬಾರದು ಅಂತೇಳಿ ಕಿವಿ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ 70 ವರ್ಷದ ವೃದ್ಧನಿಗೆ ಆಗಬೇಕಾದ ಕೆಲಸವನ್ನ ನೀವೇ ಹೋಗಿ ಮಾಡಿಕೊಡಿ. ಚುನಾವಣೆಯಲ್ಲಿ ಅದೇ ವ್ಯಕ್ತಿ ನಿಮ್ಮ ಪರ ಪ್ರಚಾರ ಮಾಡ್ತಾನೆ ಅಂತಾನು ಕರ್ನಾಟಕದ ಸಂಸದರಿಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಜನ ಏನ್ ಹೇಳ್ತಾರೆ? ರಾಹುಲ್ ಗಾಂಧಿ ಅವರನ್ನ ನಾವು ಯುವರಾಜ ಎನ್ನುತ್ತೇವೆ. ಅದರಿಂದ ಹೊರಬರಲು ರಾಹುಲ್ ಗಾಂಧಿ ಮೋಟಾರ್ ಬೈಕ್ ರಿಪೇರಿ ಅದು ಇದು ಮಾಡ್ತಿರ್ತಾರೆ. ಆದ್ರೆ ಜನ ಈಗ ಅದನ್ನು ಡ್ರಾಮಾ ಎನ್ನುತ್ತಾರೆ. ಯುವರಾಜ ಪಟ್ಟದಿಂದ ಕೆಳಗೆ ಬರಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಹೀಗಾಗಿ ತಾವೆಲ್ಲರೂ ಜನರ ಜೊತೆ, ಅವರ ಕಷ್ಟದ ಜೊತೆ ಸದಾ ಇರಬೇಕು. ಮದುವೆ, ಹಲವು ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ನೀವು ಹೋಗುತ್ತೀರಿ. ಸರಿ, ಅದನ್ನ ಹೊರತುಪಡಿಸಿ ಜನರ ಜೊತೆ ಹೇಗೆ ಕನೆಕ್ಟ್ ಆಗಬಹುದು ಅಂತ ಯೋಚನೆ ಮಾಡಿ. ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿ ಬಳಸಿ. ಇವತ್ತು ಜನ ಉಳಿದ ಮಾಧ್ಯಮಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಬಳಸುತ್ತಾರೆ. ಒಂದು ಸರ್ಕಾರ ತಪ್ಪು ಮಾಡಿದಾಗ ಅದನ್ನ ವಿರೋಧ ಪಕ್ಷ ಎನ್ಕ್ಯಾಶ್ ಮಾಡಿಕೊಳ್ಳಬೇಕು. ಕೇವಲ ಪಾಸಿಂಗ್ ರಿಮಾರ್ಕ್ ಮಾಡಿದ್ರು ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯ ಅಂತೇಳಿ ಪ್ರಧಾನಿ ಮೋದಿ ಸಂಸದರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಪ್ರಧಾನಿ ಮೋದಿಗೆ ಕಾಡ್ತಿದ್ಯಾ ಆ ಒಂದು ಡೌಟು?
ಕೇರಳದಲ್ಲಿ ಆದ ಮ್ಯಾಜಿಕ್ ಕರ್ನಾಟಕದಲ್ಲಿ ಯಾಕಿಲ್ಲ? ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ. ಈ ಕುರಿತು ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಸಾಲು ಸಾಲು ಸೋಲುಗಳನ್ನು ಕಾಣುತ್ತಿರುವುದನ್ನು ಕಂಡು ಕಳವಳ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಕೇರಳದಲ್ಲಿ ಆದ ಮ್ಯಾಜಿಕ್ ಕರ್ನಾಟಕದಲ್ಲಿ ಯಾಕಾಗ್ತಿಲ್ಲ ಅನ್ನೋ ಅನುಮಾನ ಬಿಜೆಪಿ ನಾಯಕರಲ್ಲಿದೆ. ಹಾಗಾದ್ರೆ ತಿರುವನಂತಪುರಂ ಬಿಜೆಪಿ ಪಾಲಾಗಿದ್ದು ಹೇಗೆ? ಈ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಕೇರಳ ರಾಜಧಾನಿ ತಿರುವನಂತಪುರಂನಲ್ಲಿ ಕಮಲ ಹರಳಿದ್ದೇಗೆ? ಈ ಪ್ರಶ್ನೆಗೆ ಉತ್ತರ ಕೆದಕುತ್ತಾ ಹೋದ್ರೆ 40 ವರ್ಷಗಳ ಸುದೀರ್ಘ ಇತಿಹಾಸ ಕಣ್ಣ ಮುಂದೆ ಬರುತ್ತೆ. ತಿರುವನಂತಪುರಂ ಜಿಲ್ಲೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಕಳೆದ 40 ವರ್ಷಗಳಿಂದ ಸತತ ಶ್ರಮ ಹಾಕುತ್ತಾ ಬಂದಿದೆ. ಹಿಂದುತ್ವ ಮತಗಳನ್ನು ಸಂಪಾದಿಸಿದೆ. ಕೇರಳ ರಾಜಧಾನಿಯಲ್ಲಿ ಆರ್ಎಸ್ಎಸ್ ಬಲವಾದ ಜಾಲವನ್ನ ಹೆಣೆದಿದೆ. ಕಾಳಕೂಟಂ, ನೆಮಮ್ ಹಾಗೂ ಓಲ್ಡ್ ಪೋರ್ಟ್ ಪ್ರದೇಶಗಳು ಆರ್ಎಸ್ಎಸ್ ಭದ್ರಕೋಟೆಗಳಾಗಿ ಪರಿಣಮಿಸಿವೆ. 2009ರ ಲೋಕಸಭಾ ಚುನಾವಣೆಗಳು ನಡೆದಾಗಿಂದ ಬಿಜೆಪಿ ಬೆಂಬಲ ಗಗನಕ್ಕೆ ಜಿಗಿದಿದೆ. 2014ರಲ್ಲಿ 11% ಮತಗಳನ್ನು ಹೊಂದಿದ್ದ ಕೇಸರಿ ಪಕ್ಷ 2019ರಲ್ಲಿ ಈ ಪ್ರಮಾಣವನ್ನ 32%ಕ್ಕೆ ಹೆಚ್ಚಿಸಿಕೊಂಡಿತ್ತು. 2016ರಲ್ಲಿ ಓ ರಾಜಗೋಪಾಲ್ ಅನ್ನೋರು ಕೇರಳದಿಂದ ಆಯ್ಕೆಯಾದ ಮೊದಲ ಶಾಸಕರೆನಿಸಿಕೊಂಡಿದ್ರು. ಸ್ಥಳೀಯ ಸಂಸ್ಥೆಗಳಲ್ಲೂ ಇದೇ ಯಶಸ್ಸನ್ನ ಕಂಡಿದೆ. 2010ರಲ್ಲಿ ಬಿಜೆಪಿಯ 6 ಮಂದಿ ಕೌನ್ಸಿಲರ್ಗಳಿದ್ರು. ಈ ಸಂಖ್ಯೆ 2015ರ ಹೊತ್ತಿಗೆ 35ಕ್ಕೆ ಮುಟ್ಟಿತು. ಆ ಮೂಲಕ ಕೇರಳದಲ್ಲಿ ಬಿಜೆಪಿ ಅಧಿಕೃತ ಪ್ರತಿಪಕ್ಷ ಎನಿಸಿಕೊಂಡಿತ್ತು. ತಿರುವನಂತಪುರಂ 60% ಹಿಂದೂ ಮತಗಳನ್ನು ಹೊಂದಿದೆ. ಸರ್ಕಾರಿ ನೌಕರರ ಹೆಚ್ಚಾಗಿರುವ ತಿರುವನಂತಪುರಂನಲ್ಲಿ ಮಧ್ಯಮ ವರ್ಗವೇ ನಿರ್ಣಾಯಕ. ಈ ವರ್ಗ ಬಿಜೆಪಿಯತ್ತ ಒಲವು ಹೊಂದಿದೆ. ಹಾಗೆಯೇ ಕೇರಳ ರಾಜ್ಯದಲ್ಲಿ ಬಿಜೆಪಿಯು ಅಭಿವೃದ್ಧಿ ರಾಜಕಾರಣದ ಪ್ರಚಾರವನ್ನು ಈವರೆಗೆ ಮೇಯರ್ ಆಗಿದ್ದ ಸಿಪಿಎಂನ ಆರ್ಯ ರಾಜೇಂದ್ರನ್ ಭ್ರಷ್ಟರು ಎಂಬ ಅಪಪ್ರಚಾರವನ್ನ ಯಶಸ್ವಿಯಾಗಿ ನಡೆಸಿತ್ತು. ಹೀಗಾಗಿ ತಿರುವನಂತಪುರಂ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಕಮಲ ಗೆಲುವಿನ ಕೇಕೆ ಹಾಕಲು ಸಾಧ್ಯವಾಯಿತು. ಹೀಗೆ ಕೇರಳದ ತಿರುವನಂತಪುರಂನಲ್ಲಿ ಗೆದ್ದ ಬಿಜೆಪಿಗೆ ಕರ್ನಾಟಕ ಮಾತ್ರ ಈಗಲೂ ಕಬ್ಬಿಣದ ಕಡಲೆಯಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕಾದ ಬಿಜೆಪಿ ವಿವಿಧ ಆರೋಪಗಳಿಂದ ಕಂಗಾಲಾಗಿ ಹೋಗಿದೆ. ಅದರಲ್ಲೂ ಮತಕಳ್ಳತನದ ಆರೋಪ ಇನ್ನಿಲ್ಲದಂತೆ ಕಾಡ್ತಿದೆ. ಆಳಂದ ಕ್ಷೇತ್ರದಲ್ಲಿ ಬಿಜೆಪಿ ಮಾಜಿ ಶಾಸಕರ ವಿರುದ್ಧ ಮತಕಳ್ಳತನದ ಆರೋಪ ಕೇಳಿಬಂದಿದೆ. ಜೊತೆಗೆ ಎಸ್ಐಟಿ ಟೀಮ್ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ. ಇದು ದೇಶದಲ್ಲಿ ಬಿಜೆಪಿ ಗೆಲುವಿನ ನಾಗಲೋಟವನ್ನೇ ಪ್ರಶ್ನಿಸುವಂತಿದೆ. ಕಳೆದ ಕೆಲ ತಿಂಗಳುಗಳಿಂದ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ನಿರಂತರವಾಗಿ ಮತಕಳ್ಳತನದ ಆರೋಪ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವು ಇವತ್ತು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆ ಆಯೋಜಿಸಿದೆ. ಇದು ಮೋದಿ ನಾಯಕತ್ವವನ್ನೇ ಪ್ರಶ್ನೆ ಮಾಡ್ತಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ದೇಶದಲ್ಲಿ ಇಂಡಿಗೋ ವಿಮಾನಯಾನ ಸಂಸ್ಥೆಯು ವಿಮಾನಗಳ ರದ್ದತಿ ಮತ್ತು ವಿಳಂಬವು ಲಕ್ಷಾಂತರ ಪ್ರಯಾಣಿಕರ ಮೇಲೆ ಪ್ರಭಾವ ಬೀರಿದೆ. ಇಂದಿಗೂ ಈ ಬಿಕ್ಕಟ್ಟು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬಂದಿಲ್ಲ. ಇಂಡಿಗೋ ಅವ್ಯವಸ್ಥೆಯು ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯಗಳ ಗಮನವನ್ನು ಸೆಳೆದಿದೆ. ಮುಂದೆಡೆ ಕೆಲ ಪ್ರಯಾಣಿಕರು ತಾವು ತಲುಪಬೇಕಾದ ಸ್ಥಳಕ್ಕೆ ತಲುಪಲು ಪರದಾಡಿದ್ರೆ, ಇನ್ನು ಕೆಲ ಪ್ರಯಾಣಿಕರು ತಮ್ಮ ಲಗೇಜ್ ಬ್ಯಾಗ್ ಅನ್ನು ಹಿಂಪಡೆಯಲು ಒತ್ತಾಡಿದ್ದಾರೆ. ಕೆಲ ಪ್ರಯಾಣಿಕರು ಟಿಕೆಟ್ ಮೊತ್ತ ಮರುಪಾವತಿಯಾಗದ ವಿಚಾರದಲ್ಲಿ ಆಕ್ರೋಶಗೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಉಳಿದ ವಿಮಾನಯಾನ ಸಂಸ್ಥೆಗಳು ಬೇಡಿಕೆ ಹೆಚ್ಚಾದಂತೆ ಟಿಕೆಟ್ ದರವನ್ನ ಭಾರಿ ಪ್ರಮಾಣದಲ್ಲಿ ಏರಿಸಿವೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದದ್ದು ಯಾರು? ಸರ್ಕಾರ ಅಲ್ಲವೇ? ಆದ್ರೆ ಮೋದಿ ಸರ್ಕಾರ ಮಾಡುತ್ತಿರೋದಾದ್ರೂ ಏನು ಅನ್ನೋ ಪ್ರಶ್ನೆ ಹುಟ್ಟಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ತಾವೆಂದಿಗೂ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿಯೇ ಇರುತ್ತೇವೆ, ಜನಸಾಮಾನ್ಯರ ಪರವಾಗಿ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿದಂತಿದೆ. ಜೊತೆಗೆ ಹವಾಯಿ ಚಪ್ಪಲಿ ಧರಿಸಿದವರು ಕೂಡ ವಿಮಾನದಲ್ಲಿ ಹತ್ತಬಹುದು ಅಂತ ಹೇಳಿ ಈ ಹಿಂದೆ ಮೋದಿ ಹೇಳಿದ್ರು. ಆದ್ರೀಗ ಆ ಮಾತು ಮಾತಾಗಿಯೇ ಉಳಿಯುವಂತಾಗಿದೆ. ಯತ್ನಾಳ್ ಮಾತು ಬಿಜೆಪಿಗೆ ತಿರುಗುಬಾಣ. ವಿಜಯೇಂದ್ರ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಹೊಂದಾಣಿಕೆ ರಾಜಕೀಯ ನಡೆಯುತ್ತಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲು ವಿಜಯೇಂದ್ರ ಡಿಕೆಶಿ ಅವರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಕರ್ಕೊಂಡು ಹೋಗಿದ್ರು ಅಂತೇಳಿ ಇತ್ತೀಚೆಗೆ ಯತ್ನಾಳ್ ಆರೋಪಿಸಿದ್ರು. ಯತ್ನಾಳ್ ಅವರ ಈ ಮಾತು ಬಿಜೆಪಿ ನಾಯಕರು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುವ ಯತ್ನವನ್ನ ಜಗಜ್ಜಾಹೀರು ಮಾಡಿದಂತಾಗಿದೆ. ಇಲ್ಲಿ ಅಮಿತ್ ಶಾ ಅವರ ಹೆಸರನ್ನ ಎಳೆದು ತರಲಾಗಿದೆ. ಯತ್ನಾಳ್ ಹೇಳಿದ ಮಾಹಿತಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಯಾಕೆ ಹೆಚ್ಚು ಪ್ರಚಾರವಾಗ್ತಿಲ್ಲ ಅನ್ನೋದೇ ಬಿಗ್ ಪ್ರಶ್ನೆ. ಇತ್ತ ಯತ್ನಾಳ್ ಆರೋಪವನ್ನ ಬಿವೈ ವಿಜಯೇಂದ್ರ ತಿರಸ್ಕರಿಸಿದ್ದಾರೆ. ಜೊತೆಗೆ ತಮ್ಮ ವಿರುದ್ಧ ಅಪಪ್ರಚಾರ ನಡೆಸಿದ್ದಕ್ಕೆ ಯತ್ನಾಳ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಹೇಳಿದ್ದಾರೆ. ಆದ್ರೆ ಇದು ಮಾತಿಗಷ್ಟೇ ಸೀಮಿತವಾಗಿರೋದು ನಿಜಕ್ಕೂ ವಿಪರ್ಯಾಸ. ಹಾಗಾದ್ರೆ ಮೋದಿ ಮತ್ತು ಬಿಜೆಪಿ ನಾಯಕರು ದೇಶ ಗೆದ್ರು, ಕರ್ನಾಟಕ ಮಾತ್ರ ಕಬ್ಬಿಣದ ಕಡಲೆಯಾಗಿದ್ದು ಹೇಗೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.